ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಸ್ಪೆಷಲ್ ಆಗಿರೋ ಮ್ಯಾಂಗೋ ಸಾಗುವನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಮತ್ತು ಮ್ಯಾಂಗೋ ಸಾಗು ಹಾಕಿ ಎಷ್ಟು ಐಸ್ ಕ್ರೀಮ್ ಥರ ನಾವು ರೆಡಿ ಮಾಡ್ಕೋಬಹುದು, ಎಷ್ಟು ಟೇಸ್ಟಿಯಾಗಿ ತಿನ್ಬೋದು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಮಾವಿನ ಸೀಸನ್ ಮುಗಿತಾ ಬಂತಲ್ವಾ, ಇನ್ನೇನು ಮುಗಿದ್ರೊಳಗೇ ಒಮ್ಮೆ ಮಾಡಬೇಕಂತ ಮಾಡಿದೆ. ಅವಾಗವಾಗ ಮಕ್ಕಳಿಗೆ ಮಾಡಿಕೊಡ್ತಿರ್ತೀನಿ. ನನಗೆ ವಿಡಿಯೋ ಕ್ಲಿಪ್ ತಗೊಳ್ಳಿಕ್ಕೆ ಆಗಿರಲಿಲ್ಲ. ಇವತ್ತು ನಿಮಗೋಸ್ಕರ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದು ಹೇಗೆ ಮಾಡ್ತೀನಿ, ಏನು ಮಾಡ್ತೀನಿ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ಗೈಸ್, ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ನಾನು ಸಾಗುನ ನೀರಿಗೆ ಹಾಕಿ ಇಟ್ಕೊಂಡಿದ್ದೆ. ಒಂದು 2 ಅವರ್ ಆಗಿರಬೇಕು ಅಷ್ಟನ್ನು ನಾನು ನೀರಿಗೆ ಹಾಕಿ ಇಟ್ಕೊಂಡಿದ್ದೆ. ಈಗ ನೀರು ಬಿಸಿಗಿಟ್ಟು ನಾನು ಕುದೀತಾ ಉಂಟಲ್ವ, ಈಗ ನಾನು ಸಾಗುನ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ತೀನಿ. ನಾನು ಇಲ್ಲಿ ಒಂದು ಮಾವಿನ ಹಣ್ಣು ತೊಗೊಂಡಿದ್ದೀನಿ, ಅದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಹೇಗೆ ಕಟ್ ಮಾಡೋದು ನೋಡೋಣ. ಗೈಸ್, ಈಗ ಇಷ್ಟು 2 ಮಾವಿನ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಾದಾಮಿ ತಗೊಂಡಿದ್ದೀನಿ. ಇದನ್ನೀಗ ನಾನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ತೀನಿ. ಮತ್ತು ಇಲ್ಲಿ ನಾವು ಏನು ಸಾಗುನ ನೀರಿಗೆ ಹಾಕಿ ಬೇಯಿಸಿಟ್ಟಿದ್ವಲ್ವ, ಇದು ಕೂಡ ರೆಡಿ ಇದೆ. ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಗೈಸ್, ಇಲ್ಲಿ ನಾನು ಏನು ಬಾದಾಮಿ ತಗೊಂಡಿದ್ದೆ ಅದು ಪೌಡ್ರ್ ಮಾಡಿ ತಗೊಂಡೆ. ಇಲ್ಲಿ ನಾನು ಒಂದು ಬೌಲ್ ತಗೊಂಡಿದ್ದೀನಿ. ಅದಕ್ಕೆ ನಾನು 2 ಸ್ಪೂನ್ ಆಗೋಷ್ಟು ಏನು ಸಾಗುನ ನಾನು ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತೀನಿ. ಇಲ್ಲಿ ನಾನು ಏನು ಮಿಕ್ಸಿಗೆ ಇದು ಬಾದಾಮಿ ಪೌಡ್ರ್ ಮಾಡ್ಕೊಂಡಿದ್ದೆ, ಅದೇ ಮಿಕ್ಸಿಯಲ್ಲಿ ಸ್ವಲ್ಪ ನಾನು ಮ್ಯಾಂಗೋನ ಮಿಕ್ಸಿ ಮಾಡ್ಕೊಳ್ತೀನಿ. ಸ್ವಲ್ಪ ಹಣ್ಣು ಏನು ತಗೊಂಡಿದ್ದೆ ಅದನ್ನು ಮಿಕ್ಸಿ ಮಾಡಿ ತಗೊಂಡೆ. ಈಗ ಇಲ್ಲಿ ಮ್ಯಾಂಗೋ ಏನು ಮಿಕ್ಸಿ ಮಾಡಿ ತಗೊಂಡಿದ್ದೆ ಇದನ್ನು ನಾನು ಈ ಸಾಗೋಕ್ಕೆ ಹಾಕ್ಕೊಳ್ತೀನಿ. ಈಗ ನಾನು ಇದಕ್ಕೆ ಇನ್ನೂ 1 ಸ್ಪೂನಷ್ಟು ಸಾಗು ಹಾಕ್ಕೊಳ್ತೀನಿ. ನಾನು ತುಂಬ ಟೇಸ್ಟಿಯಾಗಿರ್ತದೆ ಗೈಸ್ ಇದು. ಮತ್ತು ಇಲ್ಲಿ ಏನು ಮ್ಯಾಂಗೋ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಹಾಕ್ಕೊಳ್ತೀನಿ ಇದರಲ್ಲಿ. ಮತ್ತು ನಾನೇನು ಬಾದಾಮನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದು ಪೌಡ್ರನ್ನು ಸ್ವಲ್ಪ ಮೇಲೆ ಹಾಕ್ಕೊಳ್ತೀನಿ. ಇದು ಅಗಿಯುವಾಗ ನಮಗೆ ಚೂರು ಚೂರು ಸಿಗ್ತದಲ್ವಾ, ಅದ್ರ ಉಂಡು ತುಂಬ ಟೇಸ್ಟಿಯಾಗಿರ್ತದೆ ಗೈಸ್.
ಹೇಗೆ ಮಾಡಿದೆ ಅಂತ ನೋಡಿದ್ರಲ್ವಾ, ಎಷ್ಟು ಟೇಸ್ಟಿಯಾಗಿ ಬಂತು. ತುಂಬ ಟೇಸ್ಟಿಯಾಗಿ ಬಂದಿದೆ. ಅದು ಈಸಿಯಾಗಿ ನಾವು ಮನೆಯಲ್ಲೇ ಎಷ್ಟು ಚೆನ್ನಾಗಿ ಒಂದು ಮ್ಯಾಂಗೋ ಸಾಗು ಹೇಗೆ ಮಾಡ್ಕೋಬಹುದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಟೇಸ್ಟ್ ಹೇಗಿದೆ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು ರೆಡಿ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡಲಿಕ್ಕೆ ತುಂಬ ಚೆನ್ನಾಗಿದೆ, ತಿನ್ನಲಿಕ್ಕೆ ಕೂಡ ಅಷ್ಟು ಚೆನ್ನಾಗಿದೆ. ಇದು ನಾವು ಬಾದಾಮನ್ನು ಪೌಡ್ರ್ ಮಾಡಿ ಹಾಕಿರೋದ್ರಿಂದ ಈಗ ನಾವು ತಿನ್ನುವಾಗ ಒಂದು ನಡುವಲ್ಲಿ ಬಾದಾಮ್ ಪೀಸ್ ಸಿಗ್ತದೆ, ಮತ್ತು ಸಾಗು ಪೀಸ್ ಕೂಡ ಒಂದೊಂದು ನಡುವಲ್ಲಿ ಸಿಗ್ತಾ ಹೋಗ್ತದೆ. ಅದು ತುಂಬ ಚೆನ್ನಾಗಿರ್ತದೆ, ಅಗಿಲಿಕ್ಕೆ ತಿನ್ನಲಿಕ್ಕೆ ಎಲ್ಲ ತುಂಬ ಟೇಸ್ಟಿಯಾಗಿದೆ ಗೈಸ್. ಇದು ಈಗ ಮ್ಯಾಂಗೋ ಸೀಸನ್ ಮುಗಿಯೋ ಮೊದಲೇ ಒಮ್ಮೆ ಮಾಡ್ಕೊಂಡು ನೋಡಿ, ಹೇಗೆ ಬಂತಂತೇಳಿ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ಟೇಸ್ಟ್ ಮಾಡಿ ನೋಡ್ತೀನಿ ನಾನು. ಸೂಪರ್ ಆಗಿದೆ ಗೈಸ್. ನಮಗೆ ಈ ರುಚಿಯಲ್ಲಿ ದುಡ್ಡು ಕೊಟ್ಟರು ಸಿಗೋದಿಲ್ಲ, ಅಷ್ಟು ಒಂದು ಟೇಸ್ಟಿಯಾಗಿದೆ ಮತ್ತು ಹೆಲ್ದಿಯಾಗಿದೆ. ಇದು ಮತ್ತು ಮಾವಿನ ಹಣ್ಣು ಪೀಸ್ ಹಾಕಿದ್ದು ಅಲ್ವಾ, ಸೂಪರ್ ಆಗಿದೆ ಗೈಸ್, ತುಂಬ ಟೇಸ್ಟಿಯಾಗಿ ಬಂದಿದೆ. ಮತ್ತು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ಮತ್ತು ಇದು ನಾವು ಬಾದಾಮನ್ನು ಪೌಡ್ರ್ ಮಾಡಿ ಹಾಕಿರೋದ್ರಿಂದ ಮಿಕ್ಸಿ ಮಾಡಿ ಹಾಕಿದೆ. ನಾನು ಫುಲ್ ಫೈನ್ ಪೌಡ್ರ್ ಮಾಡಿಲ್ಲ, ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡಿಕೊಂಡೆ. ಅದು ಅಲ್ಲಲ್ಲಿ ಸಿಗ್ತದೆ ನಮಗೆ ಸಾಗು ಹಾಕಿದ್ವಿ ಅಲ್ವಾ, ಅದು ಕೂಡ ಅಲ್ಲಲ್ಲಿ ಅಗಿಲಿಕ್ಕೆ ಸಿಗ್ತದೆ. ತುಂಬ ಟೇಸ್ಟಿಯಾಗಿದೆ. ಇದು ಮಾವಿನ ಸೀಸನ್ ಮುಗಿಯೋ ಮೊದಲು ಒಮ್ಮೆ ಮಾಡ್ಕೊಂಡು ನೋಡಿ, ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ತುಂಬ ಟೇಸ್ಟಿಯಾಗಿ ಬಂದಿದೆ, ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.